ಜನಪದ ಪರಿಷತ್ತು ಬೆಳಗಲಿ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಸೂರ್ಯ ಚಂದ್ರರ ಬೆಳಕಂತೆ, ಸೂರ್ಯ ಚಂದ್ರರ ಬೆಳಕಂತೆ, ಸೂರ್ಯ ಚಂದ್ರರ ಬೆಳಕಂತೆ ಕನ್ನಡ ಜನಪದ ಬಾಲಾಜಿ ಕನಸಂತೆ, ಜನಪದ ಬಾಲಾಜಿ ಕನಸಂತೆ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಸೂರ್ಯ ಚಂದ್ರರ ಬೆಳಕಂತೆ, ಸೂರ್ಯ ಚಂದ್ರರ ಬೆಳಕಂತೆ. ಚಂದ ನವಿಲಿ ನಾಟ್ಯವು ಚಂದ, ಕೋಲಾಟದ ಕುಣಿತ ಬಲು ಚಂದ, ಕೋಲಾಟದ ಕುಣಿತ ಬಲು ಚಂದ, ಕೋಲಾಟದ ಕುಣಿತ ಬಲು ಚಂದ, ಜನಪದರ ಹಾಡುವಾಗತ್ತು ಅತಿ ಚಂದ, ಹಾಡುವಾಗತ್ತು ಅತಿ ಚಂದ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಸೂರ್ಯ ಚಂದ್ರರ ಬೆಳಕಂತೆ, ಸೂರ್ಯ ಚಂದ್ರರ ಬೆಳಕಂತೆ. ಘಮ ಪರಿಮಳ ಶ್ರೀಗಂಧದಂತೆ ಜೀವನ, ಶ್ರೀಗಂಧದಂತೆ ಜೀವನ, ಶ್ರೀಗಂಧದಂತೆ ಜೀವನ, ಹಗಲಿರುಳು ದುಡಿಯುವ ಜನಪದರ ಶ್ರೀಗಾರ, ದುಡಿಯುವ ಜನಪದರ ಶ್ರೀಗಾರ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಸೂರ್ಯ ಚಂದ್ರರ ಬೆಳಕಂತೆ, ಸೂರ್ಯ ಚಂದ್ರರ ಬೆಳಕಂತೆ. ನಾಗಿನಿ ನಾಟ್ಯ ಇಲ್ಲುಂಟು, ನಾಗಿನಿ ನಾಟ್ಯ ಇಲ್ಲುಂಟು, ನಾಗಿನಿ ನಾಟ್ಯ ಇಲ್ಲುಂಟು, ಜಗದಾಗ ಮಿಗಿಲಾದ ಸಂತಾಸ ಸುಖವುಂಟು, ಮಿಗಿಲಾದ ಸಂತಾಸ ಸುಖವುಂಟು, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಕನ್ನಡ ಜನಪದ ಪರಿಷತ್ತು ಬೆಳಗಲಿ, ಸೂರ್ಯ ಚಂದ್ರರ ಬೆಳಕಂತೆ, ಸೂರ್ಯ ಚಂದ್ರರ ಬೆಳಕಂತೆ.
ಬೆಳಗಾಲಿ ಕನ್ನಡ ಜನಪದ ಪರಿಷತ್ತು ಬೆಳಗಾಲಿ ಸೂರ್ಯ ಚಂದ್ರರ ಬೆಳಕಂತೆ ಸೂರ್ಯ ಚಂದ್ರರ ಬೆಳಕಂತೆ ಜನಪದ ಪರಿಷತ್ತು ಬೆಳಗಾಲಿ ಕನ್ನಡ ಜನಪದ ಪರಿಷತ್ತು ಬೆಳಗಾಲಿ ಸೂರ್ಯ ಚಂದ್ರರ ಬೆಳಕಂತೆ ಸೂರ್ಯ ಚಂದ್ರರ ಬೆಳಕಂತೆ ಸೂರ್ಯ ಚಂದ್ರರ ಬೆಳಕಂತೆ ಕನ್ನಡ ಜನಪದ ಬಾಲಾಜಿ ಕನಸಂತೆ ನಾಡಿನ ಜನರ ಜನಪದ ಬಾಲಾಜಿ ಕನಸಂತೆ ನಾಡಿನ ಜನರ ಜೀವನ ಬಗ್ಗೆ ಅರ್ಥನೇ ಇಲ್ಲ. ಆ ಜಾನಪದ ಉಳಿವಿಗೋಸ್ಕರನೇ ನಮ್ಮ ಜಾನಪದ ಬಾಲಾಜಿ ಸರ್ ಅವರು ಜಾನಪದ ಬಾಲಾಜಿ ಸರ್ ಅಂತಲೇ ಅವ್ರಿಗೆ ಹೆಸರು ಬಂದ್ಬಿಟ್ಟಿದೆ. ಆ ಜಾನಪದ ಸೇರಿಸಿದ್ರೇ ಅವ್ರ ಹೆಸರು ಗೊತ್ತಾಗೋದು ಎಲ್ಲರಿಗೂ. ಆ ಮಟ್ಟಿಗೆ ಅವರು ಎಲ್ಲ ರಾಜ್ಯದಲ್ಲೂ ಎಲ್ಲ ಕಡೆಯೂ ಅಡ್ಡಾಡ್ತಾ ಎಲ್ಲ ಹಳ್ಳಿ ಕಡೆಯಲ್ಲಿ ಗ್ರಾಮಾಂತರಗಳಲ್ಲಿ ಎಲ್ಲ ಕಡೆಯೂ ಅವರು ಜಾನಪದ ಉಳಿವಿಗೋಸ್ಕರ ಒಂದು ಬೆಳವಣಿಗೆಗೋಸ್ಕರ ಅದನ್ನು ತಿಳುವಳಿಕೆ ಮೂಡಿಸುವುದರ ಮೂಲಕ ಅವರು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಒಂದು ಜೋರಾಗಿ ಒಂದು ಚಪ್ಪಾಳೆಯನ್ನು ಕೃತಜ್ಞತೆಯಾಗಿ ಸಲ್ಲಿಸೋಣ. ಹಾಗೆ ಇದಕ್ಕೆ ಪೂರಕವಾಗಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ವಿಶಾಲಕ್ಷಮ್ಮನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಒಂದು ವೃತ್ತಿಯಲ್ಲಿ ಆಫೀಸರ್ ಆಗಿ ಅಲ್ಲಿ ನಿವೃತ್ತಿ ಹೊಂದಿದ್ರೂ ಕೂಡ ಅವ್ರ ಮನೆಯಲ್ಲಿ ಕೂರದೆ ನಮ್ಮದೊಂದು ಸೇವೆ ಇರಲಿ, ನಾವು ಹುಟ್ಟಿದ್ದೇವೆ ಕೊನೆವರೆಗೂ ನಾವೊಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ತಮ್ಮ ಸೇವೆಯನ್ನು ಈ ಜಾನಪದಕ್ಕೆ ಮುಡಿಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲರೂ ಒಂದು ಜೋರಾದ ಒಂದು ಚಪ್ಪಾಳೆ. ಇದಕ್ಕೆ ಇಲ್ಲಿ ಸಾಕ್ಷಿಭೂತರಾಗಿ ವೇದಿಕೆ ಮೇಲೆ ಎಲ್ಲ ಮಹನೀಯರು ಗ್ರಾಮಸ್ಥರು ವೇದಿಕೆ ಮೇಲೆ ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾವು ಒಂದು ಜೋರಾದ ಒಂದು ಚಪ್ಪಾಳೆಯನ್ನು ಹಾಕೋಣ. ಇವತ್ತು ಈ ಒಂದು ಜಾನಪದ ಕನ್ನಡ ಜಾನಪದ ಪರಿಷತ್ ಯಾಕೆ ಹೇಗೆ ಬಂತು ಜೋರಾದ ಒಂದು ಚಪ್ಪಾಳೆ. ಇದಕ್ಕೆ ಇಲ್ಲಿ ಸಾಕ್ಷಿಭೂತರಾಗಿ ವೇದಿಕೆ ಮೇಲೆ ಎಲ್ಲ ಮಹನೀಯರು ಗ್ರಾಮಸ್ಥರು ವೇದಿಕೆ ಮೇಲೆ ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾವು ಒಂದು ಜೋರಾದ ಒಂದು ಚಪ್ಪಾಳೆಯನ್ನು ಹಾಕೋಣ. ಇವತ್ತು ಈ ಒಂದು ಜಾನಪದ ಕನ್ನಡ ಜಾನಪದ ಪರಿಷತ್ ಯಾಕೆ ಹೇಗೆ ಬಂತು ಏನಕ್ಕೆ ಬಂತು ಎಲ್ಲೆಲ್ಲಿ ಏನಿದೆ ಅನ್ನೋದೆಲ್ಲ ನಾವು ಒಂದು ತಿಳ್ಕೊಬೇಕಾಗ್ತದೆ. ಯಾಕೆಂದರೆ ಸುಮ್ಮನೆ ನಾವು ಬರ್ತೀವಿ ಕಾರ್ಯಕ್ರಮ ಕೂರ್ತೀವಿ ಏನೋ ಕರೆದಿದ್ದಾರೆ ಬಂದ್ವಿ ಕೂತ್ವಿ ಓದ್ವಿ ಅನ್ನೋದು ಆಗಬಾರ್ದು. ಆದರೆ ಆ ಕಾರ್ಯಕ್ರಮದ ಮಹತ್ವ ಏನು ಇಲ್ಲೇನು ನಡೀತಿದೆ ನೀವೆಲ್ಲ ಮನೆಗೆ ಹೋದಾಗ ನಿಮ್ಮ ಮನೆಯವರೇ ಇರ್ಬೋದು ಕೇಳ್ತಾರೆ ಏನು ಕಾರ್ಯಕ್ರಮ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂದಾಗ ನಿಮಗೆ ಹೇಳೋಕ್ಕೆ ಒಂದು ಉತ್ತರ ಗೊತ್ತಿರಬೇಕು. ಇಲ್ಲ ನಾನು ಹೋದೆ ಕೂತ್ಕೊಂಡಿದ್ದೆ ಇಂಥವ್ರು ಬಂದಿದ್ರು ಅಷ್ಟೇ ಆಗಬಾರ್ದು. ಆದರೆ ಅದರ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದರ ಒಂಚೂರು ಮಹತ್ವನ ನಾವು ತಿಳ್ಕೊಬೇಕಾಗ್ತದೆ. ಈ ನಮ್ಮ ಪರಿಷತ್ತು ಎಷ್ಟು ವರ್ಷ ಆಯಿತು ಬಂದು ಹೇಗೆ ಇದು ಕಾರ್ಯನ ನಿರ್ವಹಿಸ್ತಾ ಇದೆ ಎಲ್ಲೆಲ್ಲಿ ನಿರ್ವಹಿಸ್ತಾ ಇದೆ ರಾಜ್ಯಾದ್ಯಂತ ಇದು ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಒಂದು ಸಣ್ಣದಾಗಿ ನಾನು ನಿಮಗೆ ಹೇಳ್ತೀನಿ. ಪರಿಷತ್ ಕಲೆ ಹಾಗೂ ಕಲಾವಿದರ ಸಂರಕ್ಷಣೆಗೋಸ್ಕರ ಮಾರ್ಚ್ 6
ಈಗ ಮೊನ್ನೆ ಅಷ್ಟೇ ಸಂಸ್ಥಾಪಕ ದಿನಾಚರಣೆನ ಎಲ್ಲ ಕಡೆ ಆಚರಿಸಿದ್ದಾರೆ. 2015ರಲ್ಲಿ ಹುಟ್ಟಿಕೊಂಡಂತಹ ಈ ಸಂಸ್ಥೆ ರಾಜ್ಯದಲ್ಲಿ 31 ಜಿಲ್ಲಾ ಘಟಕಗಳು, 217 ತಾಲೂಕು ಘಟಕಗಳು, 323 ಹೋಬಳಿ ಘಟಕಗಳು, 1765 ಗ್ರಾಮ ಘಟಕಗಳನ್ನು, 2 ಗಡಿನಾಡು ಹಾಗೂ 3 ಹೊರನಾಡು ಘಟಕಗಳನ್ನು, ಬೆಂಗಳೂರು ಮಹಾನಗರದಲ್ಲಿ 15 ವಿಧಾನಸಭಾ ಕ್ಷೇತ್ರ ಘಟಕಗಳು, 7 ಜಿಲ್ಲೆಗಳಲ್ಲಿ ಮಹಿಳಾ ಘಟಕಗಳು, 31 ಜಿಲ್ಲೆಗಳಲ್ಲಿ ಜಾನಪದ ಯುವ ಬ್ರಿಗೇಡ್ ಘಟಕಗಳು ಹೊಂದಿದ್ದು, ಮೌಖಿಕ ಪರಂಪರೆ ಹಾಗೂ ಪ್ರದರ್ಶನ ಕಲೆಗಳನ್ನು ಹಳೆಯ ತಲೆಮಾರಿನಿಂದ ಹೊಸ ತಲೆಮಾರಿಗೆ ದಾಖಲೀಕರಣ ಹಾಗೂ ತರಬೇತಿಯ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ವಿಕಾಸಕ್ಕಾಗಿ ಜಾನಪದ ಎಂಬ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಶಾಲೆಯಿಂದ ವಿಶ್ವವಿದ್ಯಾಲಯದವರೆಗೂ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿದ್ದು, ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಜನರಿಂದಲೇ ನಡೆಯುತ್ತಿರುವ ಈ ಸಂಸ್ಥೆ ಕಳೆದ 10 ವರ್ಷಗಳಲ್ಲಿ 12,000ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಸಂಘಟಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ರಾಜ್ಯ ಮಟ್ಟದಲ್ಲಿ ಹಿರಿಯ ಮೂಲ ಜಾನಪದ ಕಲಾವಿದರನ್ನು ಗುರುತಿಸಿ ಪ್ರತಿ ವರ್ಷ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಯುವ ಜನರನ್ನು ಉತ್ತೇಜಿಸುವ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ಸಹ ಪ್ರದಾನ ಮಾಡುತ್ತಾ ಸಾಧನೆಗೈದ ಯುವ ಜನರನ್ನು ಬೆನ್ನು ತಟ್ಟುವ ಕಾರ್ಯದಲ್ಲಿ ಮುಂದಾಗಿದೆ. ರಾಜ್ಯದಲ್ಲಿ ಗೋಕರ್ಣ ಹಾಗೂ ಮರವಂತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಲ ಜನಪದೋತ್ಸವಗಳನ್ನು, ಶಿವಮೊಗ್ಗದಲ್ಲಿ ರಾಜ್ಯ ಜೋಗಿ ಸಮ್ಮೇಳನ ಶ್ರೀ ನಾಡಿಗದರವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಬೆಂಗಳೂರಿನ ಸಿಂಗಾಪುರ ಲೇಔಟ್ನಲ್ಲಿ ರಾಜ್ಯ ಗೊರವರ ಸಮ್ಮೇಳನ, ದೊಡ್ಡಬಳ್ಳಾಪುರದಲ್ಲಿ ರಾಷ್ಟ್ರಮಟ್ಟದ ಗಾಳಿಪಟ ಸ್ಪರ್ಧೆ ಹಾಗೂ ಉತ್ಸವ, ಗೋಟಕೋಡಿಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ರಾಜ್ಯ ಬುಡಕಟ್ಟು ಉತ್ಸವ, ಭವನೇಶ್ವರದಲ್ಲಿ ವಿಭಾಗ ಮಟ್ಟದ ಜಾನಪದ ಸಮ್ಮೇಳನ, ರಾಯಚೂರಿನಲ್ಲಿ ರಾಜ್ಯ ಮಹಿಳಾ ಜಾನಪದ ಸಮ್ಮೇಳನ, ಕಲಬುರಗಿಯಲ್ಲಿ ಒಡಪು ಸ್ಪರ್ಧೆ, ಗ್ರ್ಯಾಂಡ್ ಮದರ್ ತರೀಕೆರೆಯಲ್ಲಿ ರಾಜ್ಯ ಮಟ್ಟದ ಒಳಗಟ್ಟು ಸ್ಪರ್ಧೆ, ಹಾಸನದಲ್ಲಿ ರಾಜ್ಯ ಮಟ್ಟದ ಗಾದೆ ಸ್ಪರ್ಧೆ, ರಾಮನಗರದಲ್ಲಿ ಕನಕಪುರದಲ್ಲಿ ಹೆಣ್ಣು ಮಕ್ಕಳಿಗೆ ಜಡೆಯುವ ಸ್ಪರ್ಧೆ, ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಜನಪದ ಗೀತಗಾಯನ ಸ್ಪರ್ಧೆ ಕೂಡ ಏರ್ಪಡಿಸಲಾಗಿದೆ. ಮುಂದೆ ಕನ್ನಡ ಜಾನಪದ ಪರಿಷತ್ತಿನ ವತಿಯಿಂದ ದಶಮಾನೋತ್ಸವ ಅಂಗವಾಗಿ 10 ಜಾನಪದ ಸಮ್ಮೇಳನಗಳನ್ನು ಕೂಡ ಏರ್ಪಡಿಸಲಾಗಿದೆ. 10 ಜಿಲ್ಲೆಗಳಲ್ಲಿ ಜಾನಪದ ನೃತ್ಯ ಹಾಗೂ ಗೀತೆ ಸ್ಪರ್ಧೆ, ಜಾನಪದ ಯುವ ಬ್ರಿಗೇಡ್ ವತಿಯಿಂದ ರಾಜ್ಯ ಯುವ ಜಾನಪದ ಸಮ್ಮೇಳನ, ಚಿಕ್ಕಮಗಳೂರು ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಮಹಿಳಾ ಸಮ್ಮೇಳನಗಳನ್ನು ಕೂಡ ಏರ್ಪಡಿಸಲಾಗುತ್ತಿದೆ. ಇಷ್ಟೆಲ್ಲ ನಾನು 1 ನಿಮಿಷದಲ್ಲಿ ಓದಿದೆ ಅನಿಸುತ್ತೆ. ಆದರೆ ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಇಲ್ಲಿ ಒಂದು ಗ್ರಾಮದ ಒಂದು ಉದ್ಘಾಟನೆ ಮಾಡೋದಕ್ಕೆ ಎಷ್ಟು ಹಿಂದೆ ಶ್ರಮ ಇರುತ್ತೆ ಅನ್ನೋದು ಆ ಶ್ರಮ ಪಟ್ಟವರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರಲ್ಲ, ಯಾರಿಗೋಸ್ಕರ? ಅವರಿಗೋಸ್ಕರನ? ನಮಗೋಸ್ಕರನ? ಇಲ್ಲ, ನಮ್ಮ ಸಮಾಜಕ್ಕೋಸ್ಕರ. ಸಮಾಜದಲ್ಲಿ ಉಳಿಬೇಕು ಅಂದರೆ ನಮ್ಮ ಜಾನಪದ ಉಳಿಬೇಕು. ಆ ಒಂದಕ್ಕೋಸ್ಕರ ನಾವು ಹುಟ್ಟಿದ್ದೀವಿ, ಹುಟ್ಟಿದ ಮೇಲೆ ಸಾಯ್ತೀವಿ, ಹುಟ್ಟಿದ ಮೇಲೆ ಸಾಯಲೇಬೇಕು. ಅದರ ನಡುವೆ ನಾವು ಹೇಗೆ ಬದುಕ್ತೀವಿ, ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಮುಖ್ಯ ಆಗ್ತದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಗ್ರಾಮ ಘಟಕ ಉದ್ಘಾಟನೆ ಆಗ್ತಾ ಇದೆ. ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ, ಅವರ ಒಂದು ಶುಭವನ್ನು ಹಾರೈಸ್ತಾ ನಾವು ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ. ಎಲ್ಲರೂ ಸೇರಿ ಅವರಿಗೆ ಒಂದು ಸಹಕಾರ ನೀಡಬೇಕಾಗ್ತದೆ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬರು ಅಧ್ಯಕ್ಷರು, ಕಾರ್ಯದರ್ಶಿಯಿಂದ ಮಾತ್ರ ಸಾಧ್ಯ ಆಗಲ್ಲ. ಎಲ್ಲರ ಸಹಕಾರ ಅತಿ ಮುಖ್ಯವಾಗ್ತದೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಹಾಗೆ ನಾವು ಕೂಡ ಜಿಲ್ಲಾ ಸಮ್ಮೇಳನ, ಮಹಿಳಾ ಜಿಲ್ಲಾ ಸಮ್ಮೇಳನ ಕೂಡ ಈ ಒಂದು ಜಾನಪದ ಸಮ್ಮೇಳನದಿಂದ ಮಾಡಬೇಕು ಅಂದ್ಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಈ ಒಂದು ಜನಪದ ಬಾಲಾಜಿ, ಜಾನಪದ ಸವ್ಯಸಾಚಿ, ಜನಪದದ ಹೆಜ್ಜೆಯಲ್ಲಿ ನಡೆದು ಬಂದ ನಾಯಕ, ಭಾಷೆ ಭೂಮಿ ಸಂಸ್ಕೃತಿ
ಭಕ್ತಿಯ ನಿಜವಾದ ಕಾಯಕ. ಹಳ್ಳಿಯ ಹಾಡು ಜನರ ನಾಡಿ ಅರಿತ ಹೃದಯ, ಕಲೆಯ ಉಳಿವಿಗೆ ಬದುಕನ್ನೇ ಮಾಡಿ ಬಾ ಪ್ರಯಾಣ. ಬೀಸರ ಮುಖಾಂತರ ಇವತ್ತು ಜಾನಪದ ಸಂಘವನ್ನು ಸಹಕರಿಸಬೇಕು. ಬೀಸರನ್ನು ತಿಳಿಸುವ ಮುಖಾಂತರವಾಗಿ ನಡೆದಾಡುವ ಜನಪದ ವಿಶ್ವಕೋಶ ಎನ್ನುವ ಹೆಸರು, ಸಾವಿರ ಕಲಾವಿದರ ಹೃದಯದಲ್ಲಿ ಬೆಳಗುವ ತೇರು. ಯುವಕರಿಗೆ ದಾರಿದೀಪ, ಸಂಸ್ಕೃತಿಗೆ ಆಧಾರ, ಬಾಲಾಜಿಯ ಸೇವೆಯೇ ಜನಪದದ ಮಹಾ ಉತ್ಸವ. ಹಾಡು ನೃತ್ಯ ಪರಂಪರೆ ಉಳಿಸುವ ಜನಪದ ಅವರ ಜೀವನ ಸಂಕಲ್ಪ. ಕಾಲ ಬದಲಾಗಿದರೂ ಮಾತಲಿಯ ಉಳಿಸಿದ ಸಾಧಕ. ಜಾನಪದಕ್ಕೆ ಗೊಂಡೇನಹಳ್ಳಿ ಎಂದು ಸಾಕ್ಷಿ ಆಗ್ತಾ ಇದೆ. ಗೊಂಡೇನಹಳ್ಳಿ ಈ ನಾಡಿನ ಜಾನಪದ ವಿಶ್ವಕೋಶ ಗೋರು ಚನ್ನಬಸಪ್ಪ ಅವರ ಒಂದು ಹುಟ್ಟೂರು ಅಂತ ಹೇಳಿ ಹೆಮ್ಮೆ ಅನಿಸುತ್ತೆ. ಆ ಊರಿನಲ್ಲಿ ಇವತ್ತು ಒಂದು ಅವರ ಕನಸಿದೆ, ಜಾನಪದ ಹಳ್ಳಿಗಳಿಗೆ ಮುಟ್ಟಿದ್ರೆ ಮಾತ್ರ, ಎಲ್ಲಿ ಪ್ರಾರಂಭವಾಯಿತು ಅಲ್ಲಿ ಮತ್ತೆ ಮುಟ್ಟಿದ್ರೆ ಮಾತ್ರ ಜಾನಪದ ಉಳಿತದೆ ಅಂತ. ಮತ್ತೆ ಗೊಂಡೇನಹಳ್ಳಿಲಿ ಘಟಕ ಪ್ರಾರಂಭ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಮತ್ತು ಹಿಂದೆಯೂ ಸಹ ಮಹಿಳೆಯರೇ ಜಾನಪದ ಉಳಿಸಿರ್ತಕ್ಕಂಥದ್ದು. ಜಾನಪದಕ್ಕೆ ಮೂಲವೇ ಮಹಿಳೆಯರು. ಕೃಷಿ ಸಂಸ್ಕೃತಿಯ ಜಾನಪದ ಆದರೆ ಇವತ್ತಿಗೆ ಅದು ಜೀವಂತಿಕೆಗೆ ಮಹಿಳೆಯರ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಮಹಿಳೆಯರಿಲ್ಲ ಅಂದರೆ ಜಾನಪದ ಇಲ್ಲ. ಇವತ್ತು ಯಾವುದೇ ಪ್ರಕಾರ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ತಾಯಿ ಮತ್ತು ಮಗಳ ಸುತ್ತು ಮೌಖಿಕ ಪರಂಪರೆ ಗೀತೆಗಳು, ದೇವರ ಸುತ್ತು ಮೌಖಿಕ ಪರಂಪರೆ ಗೀತೆಗಳು ಓಡಾಡ್ತಾ ಇರ್ತದೆ. ಎಲ್ಲೋ ಒಂದು ಕಡೆ ನಾವು ಗೊಂಡೇನಹಳ್ಳಿ ಘಟಕ ಒಂದು ತಾಲೂಕು ಅಥವಾ ಜಿಲ್ಲಾ ಘಟಕದ ಉದ್ಘಾಟನೆ ಥರ ಈ ಗ್ರಾಮ ಘಟಕ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು. ವಿಶಾಲಾಕ್ಷಮ್ಮ ಅವರು ಸಹ ಇದೇ ಊರಲ್ಲಿ ಹುಟ್ಟಿರ್ತಾರೆ. ಅವರ ತವರು ಅನ್ಸತ್ತಿದ್ದು, ಅವರ ಗಂಡನ ಮನೆ ಅನ್ಸುತ್ತೆ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಈ ಊರಿನಲ್ಲಿ ಜಾನಪದದ ಊರಿದು. ಅಲ್ಲೇ ಬಂದು ನಾವು ಮಹಿಳಾ ಘಟಕ ಮಾಡಿ ಇವತ್ತು ಇಲ್ಲಿ ಅಧ್ಯಕ್ಷರಾಗಿ ಗಂಗಮ್ಮ ಅವ್ರನ್ನ ಮಾಡಿದ್ರು ನೋಡಿ. ಗಂಗಮ್ಮ ಅವರು ಅಷ್ಟೇ, ಎಲ್ಲೇ ನೋಡಿ ನಾವು ಜಾನಪದದ ತಾಯಂದಿರಿಗೆ ನಮ್ಮ ಜಾನಪದನ ನಾವು ಮೀಸಲಾಗಿಡಬೇಕು ಅನ್ನೋದೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಾವು ಈ ಜಿಲ್ಲೆಯಲ್ಲಿ ಮಹಿಳಾ ಸಮ್ಮೇಳನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಏಪ್ರಿಲ್ ತಿಂಗಳಲ್ಲಿ ಅಥವಾ ಮೇ ತಿಂಗಳೊಳಗಡೆ ಆಗಿ ಅದನ್ನು ಎಲ್ಲಿ ಮಾಡೋದು ಅಂತ ಇವತ್ತು ಸಂಜೆ ಒಳಗಡೆ ತೀರ್ಮಾನ ಮಾಡ್ತೀವಿ. ಆದರೂ ಗ್ರಾಮದ ಅಧ್ಯಕ್ಷರು ಹೇಳಿಟ್ಟಿದ್ದೀವಿ, ದಯವಿಟ್ಟು ಗೊಂಡೇನಹಳ್ಳಿಯಲ್ಲಿ ನಾವು ಜಿಲ್ಲಾ ಮಹಿಳಾ ಸಮ್ಮೇಳನ ಮಾಡಲಿಕ್ಕೆ ಈ ಗ್ರಾಮಸ್ಥರು ಅನುಮತಿ ನೀವೆಲ್ಲ ಸೇರಿ ಹೂ ಅಂದರೆ ಗೊಂಡೇನಹಳ್ಳಿ ನಾವು ಜಿಲ್ಲಾ ಮಹಿಳಾ ಪ್ರಥಮ ಜಾನಪದ ಸಮ್ಮೇಳನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡೋಣ. ಮಾಡಿ ಜಿಲ್ಲೆಯಲ್ಲಿ ಅಜ್ಞಾತವಾಗಿ ಇರ್ತಕ್ಕಂಥ ಮೂಲ ಜನಪದ ಕಲಾವಿದರಿಗೆಲ್ಲ ಒಂದು ವೇದಿಕೆ ಕೊಡೋಣ. ಇಡೀ ದಿನ ಒಂದೇ ಒಂದು ವಿಚಾರಗೋಷ್ಠಿ ಬಿಟ್ಟರೆ ಎಲ್ಲ ಕಲೆಗಳಿಂದ ತುಂಬಿರಬೇಕು ಆ ವೇದಿಕೆ. ಎಲ್ಲರೂ ಸಹ ನಮ್ಮ ದೇಸಿ ಉಡುಪಿನಲ್ಲಿ ಬಂದು ಸಮ್ಮೇಳನ ಭಾಳ ವಿಶೇಷವಾಗಿ ಮಾಡಬೇಕು. ಈ ಜಿಲ್ಲೆಯಲ್ಲಿ ವಿಶಾಲಾಕ್ಷಮ್ಮ ಅವರಿಗೆ ಈಗಾಗಲೇ ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ಸಹ ಒಂದು ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವಗಳ ಒಕ್ಕೂಟ ಕೊಡ್ತು. ಯಾಕಂದರೆ ಮಹಿಳಾ ಘಟಕ ಒಂದು ವರ್ಷ ಒಳಗಡೆ ಒಂದು ಗ್ರಾಮ ಘಟಕ ಹಂತಕ್ಕೆ ಮುಟ್ಟಿರ್ತಕ್ಕಂಥದ್ದಕ್ಕೆ ವಿಶಾಲಾಕ್ಷಮ್ಮ ಅವರ ಶ್ರಮ, ಅವರ ಪದಾಧಿಕಾರಿಗಳ ಶ್ರಮಕ್ಕೆ ಅವ್ರಿಗೆ ದೊಡ್ಡ ಚಪ್ಪಾಳೆಯನ್ನು ಗೌರವಿಸಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿನ ತಾಲೂಕಿನ ಅಧ್ಯಕ್ಷರು ಸಹ ಪುಷ್ಪ ಅವರಾಗ್ಬೋದು, ಮಧು ಆಗ್ಬೋದು, ಹಾಗೂ ಪುಟ್ಟಮ್ಮ ಆಗ್ಬೋದು,
ಎಲ್ಲರೂ ಅಷ್ಟೇ. ಈಗ ನಮ್ಮ ಜೊತೆಗೆ ಲೀಲಾ ಸೋಮಶೇಖರಯ್ಯ ಬಂದಿದ್ದಾರೆ, ಈ ತಾಲೂಕು ಅಧ್ಯಕ್ಷರು, ಮತ್ತು ಶೋಭಾ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಏನು ನಾವು ಸೇವೆ ಮನೋಭಾವದಿಂದ ಮಾಡ್ತಿರ್ತಕ್ಕಂಥದ್ದು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯೂ ಸಹ ನಾವು ಆಚರಣೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಈ ಘಟಕದವರು ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಸಂಸ್ಥಾಪನಾ ದಿನಾಚರಣೆ ಒಟ್ಟಿಗೆ ಮಾಡಲಿ. ನಾವು ಗೊಂಡೇದಳ್ಳಿ ಇದು ಜಾನಪದ ಗ್ರಾಮದಲ್ಲಿ ಮತ್ತೆ ಜಾನಪದನ ಮುರಿದು ಕಟ್ತಕ್ಕಂಥ ಒಂದು ಕೆಲಸ ಮತ್ತೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ನಾವು ಈಗಾಗಲೇ ನಿನ್ನೆ ದಶಮಾನೋತ್ಸವ ಘೋಷಣೆಯನ್ನು ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲಾಧ್ಯಕ್ಷರು 10 ಗ್ರಾಮ ದತ್ತು ತಗೋಬೇಕು, 10 ಗ್ರಾಮನ ಜನಪದ ಗ್ರಾಮವನ್ನು ಮಾಡಬೇಕಂತ. ಆ ಅಧ್ಯಕ್ಷರು ಈ ಗ್ರಾಮವನ್ನು ಸಹ ದತ್ತು ತಗೊಳ್ಳಿ ವಿಶಾಲಾಕ್ಷಮ್ಮ ಅವರು ಅಂತ ಹೇಳ್ತಾ, ನಾ ಮುಂದೆ ಜಾನಪದದ ಬಗ್ಗೆ ಹೇಳೋಕ್ಕೆ ಏನಿಲ್ಲ. ಯಾಕಂದರೆ ಈ ಊರೇ ಜಾನಪದ ಮತ್ತು ನೀವೇ ಜಾನಪದವಾಗಿದ್ದರಿಂದ ಮುಂದೆ ನಮ್ಮ ಎಲ್ಲ ಅತಿಥಿಗಳು ಮಾತಾಡ್ತಾರೆ. ನನ್ನ ಮಾತು ವಿರಾಮ ನೀಡ್ತೀನಿ. ಜನಪದ ಉಳಿಸಿ ಬೆಳೆಸಿ ಬಳಕೆ ಮಾಡಿ. ಜೈ ಜಾನಪದ. ಬಾಲಾಜಿ ಸಾಹೇಬರವರೇ, ನಮ್ಮ ಊರಿನ ಹಿರಿಯರಾದ ಗಿರೀಶಣ್ಣವರೇ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವಿಶಾಲಾಕ್ಷಮ್ಮ ಅವರು ನಮ್ಮ ಗೊಂಡೇದಳ್ಳಿ ಒಂದು ಊರ ಗ್ರಾಮದಲ್ಲಿ ನಾನು ಒಂದು ಸಭೆಯನ್ನು ಕರಿಬೇಕು, ಒಂದು ಬಾಲಾಜಿ ಸಾಹೇಬರು ರಾಜ್ಯಾಧ್ಯಕ್ಷರನ್ನು ಕರೆಸಿ ನನ್ನ ಗೊಂಡೇದಳ್ಳಿ ಗ್ರಾಮವನ್ನು ಕಿರುಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದರು. ಆದರೆ ಈ ಗೊಂಡೇದಳ್ಳಿ ಗ್ರಾಮ ಹಿಂದೆ ಪುರಾತನಲ್ಲಿ ಸುಮಾರು 1900ರಲ್ಲಿ ಇದು 150 ವರ್ಷ ಆಯಿತು ಗೊಂಡೇದಳ್ಳಿ ಒಂದು ನಾಮಕರಣ ಮಾಡಿ. ಆ ಗೊಂಡೇದಹಳ್ಳಿ ಗ್ರಾಮದಲ್ಲಿ ಮುಂಚೆ ಭಾರಿ ಬಡತನ ನೀಯಿಸಿ ಮತ್ತು ಕಷ್ಟಪಟ್ಟು ರೈತರು ಬೆಳೆದು ಆವಾಗ ಶಿಕ್ಷಕರಾದರು. ಈ ಊರಿನಲ್ಲಿ ಶಿಕ್ಷಕರಾದ ನಂತರ ಒಳ್ಳೆಯ ಅಧಿಕಾರ ಕೆಲಸ ಮಾಡಿ ಮತ್ತು ನನ್ನ ಗ್ರಾಮದಲ್ಲಿ ಒಳ್ಳೆಯ ಕೆಲಸಗಾರರು. ಆದರೆ ಈ ಊರಿನ ಗ್ರಾಮದಲ್ಲಿ ಒಬ್ಬರು ಸಾಹಿತಿ ಅಂದರೆ ಅವರು ಚನ್ನಬಸಪ್ಪನವರು. ಇಡೀ ರಾಜ್ಯದಲ್ಲಿ ನಮ್ಮ ಗೊಂಡೇದಹಳ್ಳಿ ಗ್ರಾಮವನ್ನು ಹೆಸರು ಬರೆದಂಥ ಆದರ್ಶ ವ್ಯಕ್ತಿ ಅವರು. ಗೊಂಡೇದಹಳ್ಳಿಯಲ್ಲಿ ಬೆಳೆದಂಥರು. ಅವರ ತಂದೆ ಅಕ್ಕಮ್ಮ ರುದ್ರಪ್ಪ. ಅವರು ರುದ್ರಪ್ಪನವರು ಶಿಕ್ಷಕರಾಗಿದ್ದರು. ತಂದೆಗೆ ಮಗನಿಗೆ ಏನು ಹೇಳಿದರು, ನೀನು ಶಿಕ್ಷಕನಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಪ್ಪ, ನೀನು ಒಬ್ಬ ಜನಪದ ಸಾಹಿತ್ಯನಾಗಿ ಅಂತ ಆಶೀರ್ವಾದ ಮಾಡಿದರು. ಇವತ್ತು ಗೊಂಡೇದಹಳ್ಳಿ ಗ್ರಾಮವನ್ನು ಹೆಸರನ್ನ ಬರೆದಂಥ ಗೋರುಚ ಅವರ ಎತ್ತಂಥ ತಂದೆ ತಾಯಿ ಅಕ್ಕಮ್ಮ ರುದ್ರಪ್ಪ ಅವರನ್ನು ಬೆಳೀಲಿಕ್ಕೆ ಕಾರಣ ಇವತ್ತು ಕೈ ಹಿಡಿದಂಥ ಮಲ್ಲಮ್ಮನಿಂದ ಗೋರುಚ ಅವರು ಎತ್ತರವಾಗಿ ಒಬ್ಬ ಹೆಣ್ಣು ಮಗಳಿಂದ ಬೆಳೆದಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಹೆಣ್ಣು ಮಕ್ಕಳು ನಮ್ಮ ಗ್ರಾಮದಲ್ಲಿ ಈ ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ 80 ಮನೆಯ ಗ್ರಾಮದಲ್ಲಿ ಗೋರುಚ ಒಬ್ಬರು ಸಾಹಿತಿಗಾರರು ಮತ್ತು 2 ಜನ ಮಠಾಧೀಶರು ಯಡಿಯೂರು ಕ್ಷೇತ್ರ ಮತ್ತು ತಾವರೆಕೆರೆ ಶೀಲಾ ಮಠದಲ್ಲಿದ್ದಾರೆ. ಮತ್ತು ನಮ್ಮ ಊರಿನಲ್ಲಿ ಹೆಚ್ಚಿನ ವಿದ್ಯಾವಂತರುಗಳಾಗಿದ್ದಾರೆ. PhD ಪದವಿಯನ್ನು ಪಡೆದಿದ್ದಾರೆ. 15 ಜನ PhD ಪದವಿ ಪಡೆದಿದ್ದಾರೆ. ಇಂಜಿನಿಯರಿಂಗ್ ಪದವಿಯನ್ನು 80 ಜನ ಪಡೆದಿದ್ದಾರೆ. ಮತ್ತು MSc MCom BCom 30 ಜನ ಪಡೆದಿದ್ದಾರೆ ಗೊಂಡೇದಹಳ್ಳಿಯಲ್ಲಿ. ಆದರೆ ಇಂಥ ಗ್ರಾಮದಲ್ಲಿ ಇಂಜಿನಿಯರಿಂಗು ಮತ್ತು ಇದಕ್ಕೆಲ್ಲ ಕಾರಣ ಗೊಂಡೇದಹಳ್ಳಿಗೆ ಬಂದಂಥ ಹೆಣ್ಣು ಮಕ್ಕಳು ಹಿಂದೆ ರೈತರನ್ನು ಎತ್ತಿಕೊಟ್ಟಿದ್ದರು. ಈಗ ಡಾಕ್ಟರು ಇಂಜಿನಿಯರು ಪದವಿಯನ್ನು ಎತ್ತಿಕೊಟ್ಟಿದ್ದಾರೆ ನಮ್ಮೂರಿಗೆ ಬಂದಂಥ ಹೆಣ್ಣು ಮಕ್ಕಳು. ಅವರನ್ನು ಹೆಣ್ಣು ಮಕ್ಕಳನ್ನು ತಂದೆ ತಾಯಿಯವ್ರ ಮಕ್ಕಳು ದೇವರಂತೆ ಕಾಣಬೇಕು. ದೇವರು ಪೂಜೆ ಮಾಡೋದಲ್ಲ, ಎತ್ತಂಥ ತಂದೆ ತಾಯಿಯನ್ನು ಪೂಜೆ ಮಾಡಿದರೆ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಗ್ರಾಮ ಬೆಳೀಲಿಕ್ಕೆ ಕಾರಣ ನಮ್ಮ ಊರಿನ ಜನರು, ನಮ್ಮ ಊರಿನ ಯುವಕರು ಎಲ್ಲರೂ ಸಹ ಇಷ್ಟು ಕೆಲಸ ಮಾಡಿದ್ದಾರೆ. ಫಾರೆಸ್ಟ್ ಇಲಾಖೆಯಲ್ಲಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಮತ್ತು ವ್ಯವಸಾಯಗಾರರು 40 ಜನ ಕುಟುಂಬದಲ್ಲಿ ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ ನಮ್ಮ ಊರಿನಲ್ಲಿ. ಆದರೆ ನಾವೆಲ್ಲರೂ ಒಂದೇ ಆಗಿ ಬಾಳ್ತಾ ಇದ್ದೇವೆ ಈ ಊರಿನಲ್ಲಿ. ಅದಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ನಮ್ಮ ಊರಿನ ಹಿರಿಯರು ಮತ್ತು ನಮ್ಮ ದೇವಸ್ಥಾನಗಳ ಹಿರಿಯರ ಆಶೀರ್ವಾದದಿಂದ ನಮ್ಮ ಊರು ಗೊಂಡೇದಹಳ್ಳಿ ಹಳ್ಳಿಯಿಂದ ಡೆಲ್ಲಿಗೆ ಹೆಸರನ್ನು ಬರೆದಿದ್ದಾರೆ ಈ ಹೋದರು. ಅವರಿಗೆಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಹೇಳಿ ನಮ್ಮ ಗಿರೀಶಣ್ಣ ಅವರಿಗೆ ಆಗಲಿ ಮತ್ತು ನಮ್ಮ ಗ್ರಾಮದ ಕಾರ್ಯಕರ್ತರಿಗೆ ವಂದಿಸಿ ನನಗೆ ಮಾತಾಡಲು. ಈ ದಿವಸದ ವಿಶ್ವ ಬುಡಕಟ್ಟು ಮತ್ತು ಜಾನಪದ ದಿನಾಚರಣೆ ಹಾಗೂ ಗ್ರಾಮ ಮಹಿಳಾ ಘಟಕದ ಉದ್ಘಾಟನೆ ಮತ್ತು ಪದವಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಾನಪದ ಕಲಾವಿದರು ಎಸ್ ಬಾಲಾಜಿ ಅವರ ರಾಜ್ಯಾಧ್ಯಕ್ಷರೇ ಹಾಗೂ ಜಿಲ್ಲಾ ಜಾನಪದ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷರಾದ ವಿಶಾಲಮ್ಮನವರೇ ಹಾಗೂ ಆಶಯ ನುಡಿಮದ ಸವಿತಾ ನಾರಾಯಣರವರೇ, ನಮ್ಮ ಏನು ಇಲ್ಲಿ ಆಗಮಿಸಿರುವಂಥ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ಎಲ್ಲ
ಪದಾಧಿಕಾರಿಗಳೇ, ಅಧ್ಯಕ್ಷರೇ ಮತ್ತು ದೊಡ್ಡರೇ ಹಾಗೂ ಗ್ರಾಮಸ್ಥರೇ, ನಮ್ಮ ಗ್ರಾಮದ ಮಹಿಳೆಯರೇ, ಈ ದಿನ ಈ ಗ್ರಾಮ ಘಟಕದ ಒಂದು ಇದನ್ನು ಪದವಿ ಪ್ರದಾನ ಮಾಡಬೇಕು ಅಂತ ಜಿಲ್ಲಾಧ್ಯಕ್ಷರು ಬಂದು ನಮ್ಮನ್ನು ಕೇಳ್ಕೊಂಡಾಗ ನಾವು ಗ್ರಾಮದಲ್ಲಿ ಒಪ್ಪಿಗೆ ಕೊಟ್ಟು ಈ ದಿವಸ ಈ ಸಮಾರಂಭವನ್ನು ನಡೆಸ್ತಾ ಇದ್ದೀವಿ. ಬಹುಶಃ ಈ ರಾಜ್ಯಾಧ್ಯಕ್ಷರಿಗೆ ಇಲ್ಲಿ ಗೊಂಡೆದಲ್ಲಿ ಮಾಡಬೇಕು ಅನ್ನೋ ಅಭಿಲಾಷೆ ಯಾಕೆ ಬಂದಿತ್ತು ಅಂದರೆ, ಗೋರುಚ ಅವರು ಜಾನಪದ ಇವರು ಏನಂದರೆ ಅವರ ಊರಲ್ಲಿ ನಾನು ನೋಡಬೇಕು ಮಾಡಬೇಕು ಅನ್ನೋ ಅಭಿಮಾನದಿಂದ ಅವರು ಹೇಳಿರೋದಕ್ಕೆ ಜಿಲ್ಲಾಧ್ಯಕ್ಷರು ಮಾಡಿ ಇಲ್ಲಿ ನಮ್ಮಲ್ಲಿ ಸಮಾರಂಭ ಮಾಡಿದರೆ, ಬಹುಶಃ ನಾವು ಇಲ್ಲಿ ನಮ್ಮ ಗ್ರಾಮದಲ್ಲಿ ಸ್ವಲ್ಪ ಜನ ಆಬ್ಸೆನ್ಸ್ ಇದ್ದಾರೆ. ಆದರೂ ಅದು ನನಗೆ ಸ್ವಲ್ಪ ಮನಸ್ಸಿಗೆ ಖೇದ ಆಗ್ತಾಯಿದೆ. ಯಾಕಪ್ಪ ಅಂದರೆ ಈ ಸಮಾರಂಭಕ್ಕೆ ಅವರ ಏನು ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಒಂದು ಅದನ್ನು ತೋರಿಸ್ಬೇಕಾಗಿತ್ತು, ಮಾಡಬೇಕಂದ್ರೆ ಬಂದಿದ್ದರೆ ತಮ್ಮೆಲ್ಲರಿಗೂ ನಾನು ಹೊಂದಿಸ್ತಾ ಏನು ಇವತ್ತು ನಾವು ನಮ್ಮ ಗ್ರಾಮದಲ್ಲಿ ನಡೆದಿದೆ ಅವರು ಒಂದು ಜಿಲ್ಲಾಧ್ಯಕ್ಷರು ಒಂದು ಹೇಳ್ತಾಯಿದ್ರು, MLA ಕೇಳಿದ್ದೀನಿ, ಏನು ಸರ್ ಅದು ಜಾನಪದ ಸಮ್ಮೇಳನ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ದು. ನಮ್ಮ ಗ್ರಾಮ ಇಲ್ಲಿ ಬಂದ ಮೇಲೆ ಅವರಿಗೆ ಅದು ಬೆಳೆದಿದೆ. ಆದ್ರೇನು MLA ಅವ್ರು ಕೇಳಿದ್ದೀನಿ, ಅವ್ರು ಅಜ್ಜಂಪುರದಲ್ಲಿ ಮಾಡಿದ್ದಾರೆ. ಬಹುಶಃ ಅವರು MLA ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಆಶಯದಂತೆ ನಮ್ಮ ಗ್ರಾಮದಲ್ಲಿ ಮಾಡಲಿಕ್ಕೆ ಅವರಿಗೆ ಅಭಿಲಾಷೆ ಇರೋದ್ರಿಂದ ನಮ್ಮ ಗ್ರಾಮದ ವತಿಯಿಂದ ಏನು ಸಹಕಾರ ಬೇಕು ಅದನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಅದನ್ನು ನಾವು ಮಾಡಲಿಕ್ಕೂ ಕೂಡ ನಮ್ಮ ಗ್ರಾಮದ ವತಿಯಿಂದ, ನಮ್ಮ ಗ್ರಾಮಸ್ಥರ ವತಿಯಿಂದ ನಾನು ಗ್ರಾಮಾಧ್ಯಕ್ಷನಾಗಿ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಬಗ್ಗೆ ನೀವು ಎರಡು ಮಾತು ಬೇಕಿಲ್ಲ. ಅದನ್ನು ನೀವು ಏನು ಬಹುಶಃ ಮಾಡ್ತೀರಿ ಅದಕ್ಕೆ ನಾವು ಗ್ರಾಮಸ್ಥರೆಲ್ಲ ಸಪೋರ್ಟ್ ಮಾಡಿ ಏನು ಸಹಕಾರ ಕೊಡಬೇಕು ಎಲ್ಲದನ್ನು ಮಾಡೋಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ, ಈ ಪರಿಷತ್ ಎಲ್ಲ ಘಟಕದ ಬಂದು ಈ ನಮ್ಮ ಗ್ರಾಮದಲ್ಲಿ ಯಶಸ್ವಿಯಾಗಿ ಮಾಡಿರೋದಕ್ಕೆ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ನಾನು ನಮ್ಮ ಗ್ರಾಮ ಪರವಾಗಿ ಹೃತ್ಪೂರ್ವಕವಾಗಿ ಹೊಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಲಾಜಿ ಸರ್ ಅವರಿಗೆ ಗೊಂಡೆದೆಲೆಯ ವೈಶಿಷ್ಟ್ಯತೆಯೇ ಬೇರೆ. ಈ ಗ್ರಾಮದಲ್ಲಿ ಶಿಸ್ತು, ಸೌಮ್ಯತೆ, ಬದ್ಧತೆ ಎಲ್ಲದೂ ಕೂಡ ಈ ಗ್ರಾಮದ ಜನಗಳಲ್ಲಿ ಎಲ್ಲರ ಬಂದಾಗಿ ಎಲ್ಲರೂ ಕೂಡ ಈ ಗ್ರಾಮದಲ್ಲಿ ತುಂಬ ಸಭ್ಯತೆಯಿಂದ ಬೆಳೀತಾ ಇದ್ದಾರೆ. ನಿಜವಲ್ಲೂ ಕೂಡ ಗೊಂಡೆದಲ್ಲಿ ನಮ್ಮ ರಾಜ್ಯದಲ್ಲೇ ಮಾದರಿ ಗ್ರಾಮ. ಆ ಮಾದರಿ ಗ್ರಾಮದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ತಮಗೆ ನಿಜವಲ್ಲೂ ಕೂಡ ನೀವೇ ಪುಣ್ಯವಂತರು ಅಂತ ನಾನಾದ್ರೂ ಭಾವಿಸ್ತಾ ಇದ್ದೇನೆ. ಜನಪದ ಮುರಿಯಲು ಜನಪದ ಬೆಳೆಯಲು ಟೊಂಕ ಕಟ್ಟಿ ನಿಂತಿಹರು ನಮ್ಮಸ್ ಬಾಲಾಜಿ. ಗುರಿಯೊಂದೇ ನಡೆ ಮುಂದೆ ಜನಪದ ಬೆಳೆಯಲೆಂದೇ. ನಗುಮೊಗದ ದೊರೆ ನೀವು ನಮಗೆಲ್ಲ ಸ್ಫೂರ್ತಿಯು. ಜನಪದ ಬಾಲಾಜಿಗೆ ಜೈಕಾರ ಹಾಕೋಣ. ಜನಪದ ಬಾಲಾಜಿ ಪರಿಷತ್ತು ರೂವಾರಿ. ದಿಸೆ ದಿಸೆಯಲ್ಲೂ ದಶಕದ ಸಂಭ್ರಮ. ಮನೆಯಲ್ಲಿ ಜನಪದ, ಮನೆಯಲ್ಲಿ ಜನಪದ. ಜನಪದ ಉಳಿಯಲಿ, ಜನಪದ ಬೆಳೆಯಲಿ. ಸಾಂಸ್ಕೃತಿಕ ಚಿಂತಕ, ನಡೆದಾಡುವ ದ್ಯೋತಕ. ಜನಪದ ಉಳಿವಿಗಾಗಿ ಪಣ ತೊಟ್ಟ ನಾಯಕ. ನಾವೆಲ್ಲ ಒಂದಾಗಿ ಜನಪದ ಬೆಳೆಸೋಣ. ಜನಪದ ಬಾಲಾಜಿಗೆ ಜೈಕಾರ ಹಾಕೋಣ. ಗೀಗಿ ಪದ ಹಂತಿ ಪದ ಲಾವಣಿ ಬಲು ಹದ ಬೆಳಗಲಿ. ಮೊಳಗಲಿ ದೇಶಿಯ ಎಲ್ಲ ಪದ. ಪುಣ್ಯದ ನಾಡಿದು ಜಾನ
ನಮಗೆಲ್ಲ ಹೆಮ್ಮೆವು ಜನಪದ ಬಾಲಾಜಿಗೆ ಜೈಕಾರ ಹಾಕೋಣ ಜನಪದ ಬಾಲಾಜಿಗೆ ಜೈಕಾರ ಹಾಕೋಣ ಕೋಲಾಟ ಬಯಲಾಟ ಚೆಂದವ ಮೈಮಾಟ ಸೋಬಾನೆ ಕನ್ಸಾಲೆ ಕಿವಿಗೆಲ್ಲ ಇಂಪಾಗಿ ಬೊಳ್ಳಿನ ಕುಣಿಪವು ಮೈಯೆಲ್ಲ ಪುಳಕವು ಬಾಲಾಜಿ ಕನಸಿನ ಜನಪದ ಉಸಿರಾಗಿ ಜನಪದ